ಇನ್ನು ಮುಂಬೈ ಮಹಾರಾಷ್ಟ್ರದ ಕಡೆ ಇರುವಂಥ ಬೆಳಗಾವಿ ಜಿಲ್ಲೆ ಕಡೆ ಹೋಗೋಣ. ಬಿಟ್ಟು ಬಿಡದೆ ಕಾಡ್ತಾ ಇದೆ ಅಲ್ಲಿ ಕೊರೋನಾ. ಮುಂಬೈ ಕರ್ನಾಟಕದ ಭಾಗ ಅದು. 2 ವೃದ್ಧಾಶ್ರಮಗಳ 23 ಜನರಿಗೆ ಕೊರೋನಾ ಅಟ್ಯಾಕ್ ಆಗಿದೆ. ದೇವರಾಜ್ ಅರಸ್ ಕಾಲೋನಿಯಲ್ಲಿ 14 ಕೇಸ್. ಬ್ರೇಕಿಂಗ್ ನ್ಯೂಸ್. ಬೆಳಗಾವಿಯ ಗ್ರಾಮೀಣ ಭಾಗದಲ್ಲಿ ಕೊರೋನಾ ದೊಡ್ಡ ಮಟ್ಟಕ್ಕೆ ಕಾಡ್ತಾ ಇದೆ, ಅನುಮಾನನೇ ಇಲ್ಲ. ಇದೀಗ ನೀವು ನೋಡ್ತಿರುವಂತಹ ಬೆಳವಣಿಗೆ ಬೆಳಗಾವಿಯ ಆ ಭಾಗದಲ್ಲಿ ವೃದ್ಧಾಶ್ರಮದಲ್ಲಿ 23 ಜನರಿಗೆ ಕೊರೋನಾ. ಓಹೋ. ದೇವರಾಜ್ ಅರಸ್ ಕಾಲೋನಿಯಲ್ಲಿ 14 ಕೇಸ್. ಬಾಮನವಾಡಿ ವೃದ್ಧಾಶ್ರಮದಲ್ಲಿ 9 ಕೇಸ್. ಬಹುತೇಕರಲ್ಲಿ ರೋಗದ ಗುಣಲಕ್ಷಣಗಳಿಲ್ಲ. ಓಕೆ. 23 ಜನರ ಪೈಕಿ 3 ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಉಳಿದ 20 ಜನ ವೃದ್ಧಾಶ್ರಮದಲ್ಲೇ ಪ್ರತ್ಯೇಕ ಐಸೋಲೇಷನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಓಕೆ, ಪರವಾಗಿಲ್ಲ. ಬಿಕಾಸ್ ವಯಸ್ಸಾಗಿರೋರು ಎಸಿಂಪ್ಟಮ್ಯಾಟಿಕ್ ಅನ್ನೋದು ಒಂದು ಸ್ವಲ್ಪ ಪರವಾಗಿಲ್ಲ. ಬೇರೆ ಏನೋ ಉಸಿರಾಟ ಸಮಸ್ಯೆ ಆ ಥರ ಏನು ಇಲ್ಲದೆ ಒಂದು 14 ದಿನ ಐಸೋಲೇಷನ್ ಆಗಿದ್ದು ಅವ್ರು ಹುಷಾರಾಗ್ಬಿಟ್ರೆ ಸಾಕು ಅಷ್ಟೇ. ಕೊರೋನಾ ಕಂಟ್ರೋಲ್ಗೆ ಹೊಸ ಟ್ರೀಟ್ಮೆಂಟ್. ಬೆಂಗಳೂರಿನ HCG ಆಸ್ಪತ್ರೆಯ ಮಹತ್ವದ ಹೆಜ್ಜೆ ಇದು. ಏನು ಅಂದರೆ LDRT ಪ್ರಯೋಗಕ್ಕೆ ಮುಂದಾಗಿದ್ದಾರೆ ವೈದ್ಯರು. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದು LDRT ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ HCG ಆಸ್ಪತ್ರೆಯವರು. ಈ ಬಗ್ಗೆ ಈಗಾಗಲೇ ಅಧ್ಯಯನ ಆಗಿದೆ. 85% ಸಕ್ಸಸ್ ಆಗುವ ವಿಶ್ವಾಸದಲ್ಲಿದ್ದಾರೆ ಈ LDRT ಟ್ರೀಟ್ಮೆಂಟಿಂದ. ಸೊ ಕೋವಿಡ್ಗೆ ಈ ಟ್ರೀಟ್ಮೆಂಟ್ ಲೋ ಡೋಸ್ ರೇಡಿಯೋಥೆರಪಿ LDRT 90% ಸಕ್ಸಸ್ ಆಗೋ ವಿಶ್ವಾಸ ಇದೆಯಂತೆ. ಸಕ್ಸಸ್ ಆಗದಿದ್ದರೂ ಸೈಡ್ ಎಫೆಕ್ಟ್ ಇಲ್ವಂತೆ. ವೆರಿ ವೆರಿ ಕ್ರೂಷಿಯಲ್ ಇದು. ಅದೇ ತುಂಬ ಹಿಂದೆ ಮುಂದೆ ಆಗ್ಬಿಡಬಾರ್ದು. ಸೊ ಹಾಗಾಗಿ ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಆಗಿದೆ. ಏಕೆಂದರೆ ಲಂಗ್ಸ್ಗೆ, ಶ್ವಾಸಕೋಶಕ್ಕೆಲ್ಲ ಎಫೆಕ್ಟ್ ಆಗ್ಬಿಡ್ಬಾರ್ದಲ್ಲ ಇನ್ಯಾವುದೋ ಟ್ರೀಟ್ಮೆಂಟ್ಗಳು. ವೆರಿ ವೆರಿ ಇಂಪಾರ್ಟೆಂಟ್ ಅದು. ಸೊ ಇದು ಬಹಳ ಮಾತ್ರ ಬೆಳವಣಿಗೆ, ಅನುಮಾನನೇ ಇಲ್ಲ. ಪ್ರಯೋಗ ಸಾಧಕ ಬಾಧಕಗಳನ್ನು ವಿಮರ್ಶನೆ ಮಾಡ್ತಿದ್ದಾರೆ ICMRನವರು. ಪ್ರಯೋಗ ಯಶಸ್ವಿ ಆದರೆ ಕರೋನಾ ಟ್ರೀಟ್ಮೆಂಟನ್ನು ಮುಂದುವರಿಸ್ತಾರೆ. ಬೇರೆ ಆಂಟಿಬಯೋಟಿಕ್ಸ್ ಆಗ್ಬೋದು, ಎಲ್ಲಾದ್ರೂ ಈಗ ನೋಡಿದ್ರೆ ಒಂದೊಂದ್ಸಲಿ ಒಂದೊಂದು ಇದರಲ್ಲಿ WHO ಡಿಫ್ರೆಂಟ್ ಹಂತದಲ್ಲಿ ವಾಪಸ್ ತಗೊಂಡಿದೆ. ಸೊ ಇದ್ರೆಲ್ಲ ನೋಡಿದಾಗ ಈಗ ಈ ಸಂದರ್ಭದಲ್ಲಿ ಏನೇ ಯೂಸ್ ಮಾಡಿದ್ರು ಹೆಲ್ಪ್ ಆದ್ರೆ ಪೇಷಂಟ್ಸ್ಗೆ ಅದು ತುಂಬಾ ಇಂಪಾರ್ಟೆಂಟ್. ಸೊ ಆ ಸಂದರ್ಭದಲ್ಲಿ ಲೋ ಡೋಸ್ ರೇಡಿಯೋಥೆರಪಿ ಆಲ್ಸೋ ನಾವು ಒಂದು ಚಿಕಿತ್ಸೆಗೋಸ್ಕರ ಯೂಸ್ ಮಾಡ್ಬೋದು. ಏನಕ್ಕೆ ಅಂತಂದ್ರೆ ಲೋ ಡೋಸ್ ರೇಡಿಯೋಥೆರಪಿ, ಯೂಶಲಿ ರೇಡಿಯೋಥೆರಪಿ ಈಸ್ ಕ್ಯಾನ್ಸರ್ಗೆ ಮಾತ್ರ ಉಪಯೋಗಿಸೋದು. ಸ್ವಲ್ಪ ಪೇಷಂಟ್ಸ್ ಅಲ್ಲಿ ಬಿನೈನ್ ಡಿಸೀಸ್ ಅಲ್ಲಿ ರೇಡಿಯೋಥೆರಪಿ ಯೂಸ್ ಮಾಡಿದೀವಿ. ಸೊ ಅದರಲ್ಲಿ ಅದೇ ತರ ಎಕ್ಸ್ಟೆನ್ಷನ್ ಆಫ್ ದಿ ಸೇಮ್ ಒನ್ ಲೋ ಡೋಸ್ ರೇಡಿಯೋಥೆರಪಿ ಈ ಕೋವಿಡ್ ಪೇಷಂಟ್ಸ್ ಅಲ್ಲಿ ಲೈಕ್ ಆಂಟಿ ಇನ್ಫ್ಲಮೇಟರಿ ತರ ಯೂಸ್ ಮಾಡ್ಬೋದು. ಎಸ್ಪೆಷಲಿ ದೇರ್ ಇಸ್ ಅ ಥೆರಪೆಟಿಕ್ ವಿಂಡೋ. ಆಂಟಿ ಇನ್ಫ್ಲಮೇಟರಿ ಎಫೆಕ್ಟ್ ಇಸ್ ವೆರಿ ವೆರಿ ಯೂಸ್ಫುಲ್. ಯಾವಾಗ ಅಂತಂದ್ರೆ ಪೇಷಂಟ್ಸ್ ಆಕ್ಸಿಜನೇಷನ್ ಲೈಕ್ 7 to 10 days ಆಗಿ ವೇಟ್ ಮಾಡ್ತಾ ಇರೋದು, 92 to 93 ಅಷ್ಟರಲ್ಲಿ ಫ್ಲಕ್ಚುಯೇಟ್ ಆಗ್ತಾ ಇರೋದು, ಪ್ಯಾರಾಮೀಟರ್ಸ್ CT ಸ್ಕ್ಯಾನ್ಸ್ ಎಲ್ಲ ಅದನ್ನು ಡಿಟೋರಿಯೇಟ್ ಆಗ್ತಾ ಇದೆ ಅಂದ್ರೆ ಈ ಸಂದರ್ಭದಲ್ಲಿ ಈ ಪೇಷಂಟ್ಸ್ಗೆ ಯೂಸ್ ಮಾಡಿ ನೋಡ್ಬೋದು ಆಸ್ ಅನ್ ಆಂಟಿ ಇನ್ಫ್ಲಮೇಟರಿ ಎಫೆಕ್ಟ್ low dose radiation. COVID-19 desperate situations ಅಲ್ಲಿ if low dose radiotherapy is successful in preventing the ARDS, so that becomes a life saving procedure. ಸೊ ಆ ಸಂದರ್ಭದಲ್ಲಿ ನಾವು ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಅಕ್ಯೂಟ್ ಆಗಿ ಏನಾಗ್ಬೋದು ಅಂತ ಹೇಳಿದ್ರೆ, ಈಗ ಸಿಂಪಲ್ ಎಕ್ಸಾಂಪಲ್ ರ್ಯಾಮಿಡಿಸಿವಿರ್ ಆಗ್ಬೋದು, ಪ್ಲಾಸ್ಮಾ ಆಗ್ಬೋದು, ಆರ್ ಎನಿ ಲೈಕ್ ಇಮ್ಯುನೋ ಮಾಡ್ಯುಲೇಟರಿ ಡ್ರಗ್ಸ್ ಆಗ್ಬೋದು, ಅದ್ರದ್ದೇ ಆದ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಬಟ್ ಅದರಲ್ಲಿ ನೋಡಿದಾಗ ಲೋ ಡೋಸ್ ರೇಡಿಯೇಷನ್ ಈ ಇದರಲ್ಲಿ ಆಕ್ಸಿಜನ್ ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡೋದು ಬಿಟ್ಟು ಆಂಟಿ ಇನ್ಫ್ಲಮೇಟರಿ ಎಫೆಕ್ಟ್ ಬಿಟ್ರೆ ಸೈಡ್ ಎಫೆಕ್ಟ್ಸ್ ಏನು ಆ ಥರ ಅಕ್ಯೂಟ್ ಸೈಡ್ ಎಫೆಕ್ಟ್ಸ್ ಪ್ರಾಕ್ಟಿಕಲಿ ನಿಲ್ ಅಂತ ಹೇಳ್ಬೋದು. ಸೊ ಅದಲ್ಲದೆ ಲಾಂಗ್ ಟರ್ಮ್ ಟಾಕ್ಸಿಸಿಟೀಸ್ ಅಬೌಟ್ ಲೈಕ್ ಫೈಬ್ರೋಸಿಸ್ ಆಗಲಿ ಅಥವಾ ಕ್ಯಾನ್ಸರ್ ಆಗೋದು ಅಂತಂದ್ರು ಇಲ್ಲಿವರೆಗೂ ಹಳೆಯ ಸ್ಟಡೀಸ್ ಪ್ರಕಾರ ಯಾವುದೂ ಇಲ್ಲ. ಅನಿಮಲ್ ಸ್ಟಡೀಸ್ ಪ್ರಕಾರನೂ ಇಟ್ ಇಸ್ ಪ್ರಾಕ್ಟಿಕಲಿ ವೆರಿ ವೆರಿ ಲೆಸ್, ಆಸ್ ಯು ರೈಟ್ಲಿ ಸೆಡ್. ಸೊ ಇಟ್ಸ್ ಅ ಸೇಫ್ ಪ್ರೊಸೀಜರ್.
ಸೊ ದ ಕೇಸ್ ಸೆಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂತಂದ್ರೆ ಎಲ್ಲಾ ಪೇಷಂಟ್ಸ್ ಅನ್ನು ತಗೊಳಕ್ಕಾಗಲ್ಲ, ಬಿಕಾಸ್ ಒಂದೊಂದ್ಸಲಿ ನಾವು ಹೇಳಿದಾಗ ಇಟ್ ಬಿಕಮ್ಸ್ ಅ ಬಿಗ್ ಲೈನ್ ಟೆಲಿಂಗ್ ದಟ್ ಎಲ್ಲರನ್ನು ತಗೊಳ್ಳಿ ಅಂತ. ನೋ, ಹೈಲಿ ಸೆಲೆಕ್ಟೆಡ್ ಪೇಷಂಟ್ಸ್ಗೆ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಯೂಸ್ ಆಗ್ಬೋದು ಅಂತ ನಮ್ಮ ಕೊರೋನಾದಿಂದ ಮೃತಪಟ್ಟಿದ್ದ